ನಿಶ್ಚಲತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲಿತತ್ವಂ, ನಿಶ್ಚಲಿತತ್ವೇ ಮುಕ್ತರ ಮಾರುತಪ್ಪ. ಅಲ್ಲಿ ಮೊದಲಿನ ಪದ್ಯದೊಳಗೆ ಮರಗಡ ಗುರುಗಳು ಹೇಳ್ಯಾರ ಸತ್ಯ ಸಂಘ ಬಿಡಬಾರ್ದಂತ, ನಿತ್ಯ ಸಭದಾಗ ಹಾಡ್ತೀರ ಹೇಳ್ಯಾರ. ಹೌದಪ್ಪ, ಹ್ಯಾಂಗ ಬಿಡಬಾರ್ದಂತ? ಸತ್ಸಂಗ ಎಂದೂ ಬಿಡಬಾರ್ದು. ಅದ್ರೊಳಗೆ ಅಷ್ಟು ಪುಣ್ಯ. ಸತ್ಸಂಗ ಮಾಡಿದ್ರೆ ಒಂದು ಮನುಷ್ಯ ನಿಸಂಗ ಆಗ್ತದ. ನಿಸಂಗ ಇತ್ತಂದ್ರೆ ಬಾಯನ ಮಾತಿರ್ತಾವ ಮೊದಲೇ ಸತ್ಯ ಸಂಘ ಸತ್ಸಂಗ ಏನು ಮಾಡ್ತಾವಂದ್ರೆ ನಿಸಂಗ ಮಾಡ್ತಾವ. ಇದು ಎಲ್ಲರೂ ಭಗವಂತನೇ ಐತಿ. ಹೌದು, ನಿನ್ನ ಹೊರಗೆ ನಿಲ್ಲಿ ನಿಸಂಗತ್ವ ನಿರ್ಮೋಹತ್ವ. ನೀವೇ ಇಟ್ಕೊಂಡಿದ್ರೆ ಬಿಟ್ಟು ಯಾರು ಈ ಜಗತ್ತಿನ ಅಲ್ಲಿ ಅಂತಿಳಿತೀವಿ ಅಂತ ಹೇಳಿ ಬ್ರಹ್ಮ ಸತ್ಯ ಇದು ತಿಳಿತಂದ್ರೆ ಆಯಾಗ ಜೀವನ ಗೊತ್ತಾಗಲಿ. ಒಂದ ಬಿಡುಗಡೆಯಾದ ಎಲ್ಲರೂ ಸಂತರು ಮಹಾತ್ಮರು ಶರಣರು ಜೀವನ ಮುಕ್ತಿ ತಮ್ಮ ಹ್ಯಾಂಗ್ ಮಾಡ್ಕೊಂಡು ಬಂದಾರ. ಇದು ಯಾವ ಸಂಖ್ಯೆ ಅಂತ ಮಧುಗೊಂಡ ಮಹಾರಾಜರು ಹೇಳ್ತಿದ್ರು. ಮಧುಗೊಂಡ ಮುತ್ತೆ ಹೇಳ್ತಿದ್ರು, ಇದು ಮಾಯಾ ಬಾಜಾರದ ಸಂಖ್ಯೆ, ಎಲ್ಲನೇ ಮರೆತು ಸಂತೃ ದೇವರಾಗಿ ಕುಂತ್ರ ನೀ ಚಿಂತಿ. ಇದು ಮಾಯಾ ಬಾಜಾರದ ಸಂತೆ, ಎಲ್ಲನೇ ಮರೆತು ಸಂತೃ ದೇವರಾಗಿ ಕುಂತ್ರ ನೀ ಚಿಂತಿ. ಮಾಯಾ ಬಾಜಾರದ ಸಂತೆ, ಎಲ್ಲನೇ ಮರೆತು ಸಂತೃ ದೇವರಾಗಿ ಕುಂತ್ರ ನೀ ಪದೇ ಪದೇ ಹೇಳ್ಯಾರ ಮಧುಗೊಂಡರು. ಇದು ಮಾಯಾವ ಬಾಜಾರದ ಸಂಖ್ಯದ. ಇದು ಎಲ್ಲಾನೇ ದೂರ ಮಾಡಿ ಸಂತೃ ದೇವರಾಗಿ ಕುಂತರು ನಿಶ್ಚಿಂತಿ. ಇವತ್ತಿಗೆ 2 ಗಂಟೆ ರೂಪಾಯಿ ಪೂಜೆ ನಡೀತದ ಅಪ್ಪನ ಗದಿಗೆ. ಮನೆ ಮಾತಾಡ್ತಿದ್ರು ಮಧುಮಾರ ಬಂದಾಗ ನೋಡ್ರಿ ಬಿಡಾಗ ಅಂತ ಹೇಳಿ. ಈಗ 2 ಹೊತ್ತು ಪೂಜೆ ನಡೆದದ. ಅಂಶಿಗನ ಪರಂಪರೆ ಎಟ್ಟದ ಅವ್ರ ಹೆಸರು ತಗೊಂಡೆ ಮುಂದ ಒಂದು ಹೆಚ್ಚಿ ಹಿಂಗಾಗಲಿ ಕೊಡುಗೆ ಆಗ ಮಾದರಿ ಆಗಿ ಏನದೆ ಸುಮ್ ಹೋಗಿ ಪೆಟ್ರೋಲ್ ಪಂಪ ಹೊಲ ಮನಿ ಹಿಂಗ್ ಮಾಡ ಯಾಕಾಗಂದ್ರೆ ಮಾದರಿ ಆಗು. ನೀ ಹೋದ್ರು ಉಳಿಬೇಕು ಮರವೇ ಹಿಂಗಾಗ್ಲಿಕ್ಕೊಂದು ಕಾರಣ ಮಾಡ್ಬೇಕು. ಇದು ಕಂಡು ಹಿಡಿದು ಯಾಕೆ ಸಂದ್ರೆ ದೂರ ಸರ್ಕೊಂಡ್ರಂದ್ರ ಯಾರಿಪ್ಪ ರಾಮದಾಸ ಹುಟ್ಟಿ ಬಂದ್ರು ಮೊದಲೇ ಬ್ರಾಹ್ಮಣ. ಹಂತದಂತ ಓಡಿ ಹೋದ ಒಲ್ಲಂತೂ ಲಗ್ನ ರಾಮದಾಸರು ಹುಟ್ಟಿ ಬಂದ್ರು ಮೊದಲೇ ಬ್ರಾಹ್ಮಣ. ಹಂತದಂತ ಓಡಿ ಹೋದ್ರು ಒಲ್ಲಂತೂ ಲಗ್ನ. ಯಾಕೆ ಒಳಗಿಲ್ಲ ನಾರಿ ಮಾರಿ ನೋಡಲಿಲ್ಲ, ಯಾರ ಮಾತು ಕೇಳಲಿಲ್ಲ. ನಾರಿ ಮಾರಿ ನೋಡಲಿಲ್ಲ, ಹೋಗಿ ಸೇರನು ಆರ್ಯಣ. ಯಾಕೆ ಆರ್ಯಣ ಸೇರ್ಬೇಕಾಯ್ತು? ಅವ್ರ ಕೈ ಮುಂದಿನ ಇತಿಹಾಸ ಆಗಬೇಕಾಗಿತ್ತು. ಅವ್ರ ಜಗತ್ತಿನ ಒಳಗೆ ಅವ್ರು ಕೀರ್ತಿ ಉಳಿಬೇಕಾಗಿತ್ತು. ಅದಕ್ಕೆ ಇದು ಕಂಡು ಹಿಡಿದು ಹೆಂಗ ಹಂತದ ಸರ್ಕೊಂಡಲ್ಲ ರಾಮದಾಸರು. ಇದು ಮಾಯಾದ ರಾಜ ಮಧುಗೊಂಡ ಮುತ್ತೆ ಮೊದಲು ನಾ ಹೇಳುವಾಗ ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಹೊಡಿಗೆ ಅಂತ. ಅಪ್ಪನ ಹೆಣ್ಣು ಹೊಡಿಯೋ ಅಂತ ಇದು ಹಿರಿಯರು ಹೇಳುವ ಮಾತ. ಹೌದು, ನೀನು ಹಿಂಗೆ ಗೊತ್ತಿಲ್ಲ. ಇದರ ಕಡೆಯಕ್ಕಾಗಿ ಯಾವಾಗ ಮಳೆಗಾಲ ಸಿದ್ಧ ಲಗ್ನ ಒಪ್ಪುಗಳು ಹಚ್ಚಿದ್ರು ಹಂಗ ಮಾಡಬಾರ ಮಗನ್ನ. ನಾವು ಮಹಾರಾಜರಪ್ಪ ಹೆಂಗರ್ ಮಾಡಿ ಪ್ರಪಂಚ ಗಾಡಿ ನಾವು ಬಡತನ ಅಪ್ಪು ಕಾಲಿಗೆ ಕುಂತಿದ್ರು ದೊಡ್ಡಪ್ಪ ಆಗಿದ್ರು. ಹೌದು, ತಾಯಿ ಗಂಗಮ್ಮ ದೊಡ್ಡಪ್ಪ ಕಾಲಿಗೆ ಕುಂತಿದ್ರು ಮಗನ ಹಂಗ ಮಾಡಬಾರಪ್ಪ, ಪ್ರಪಂಚ ಸಾಲಾಗಿಲ್ಲ. ಎಲ್ಲಿ ಕರಾಡೋ, ಎಲ್ಲಿ ಬಸ್ ಸ್ಟ್ಯಾಂಡೋ, ಎಲ್ಲಿ ಸಾತಾರ ಈಗೆಲ್ಲ ಆಗ್ಬೇಕಾದ್ರಪ್ಪ ಭಾಳ ದೊಡ್ಡದವ್ರು ಮೊದಲ ಇದು ಭೂಮನು. ಇವತ್ತು ಒಂದು ದಿನ ಟೈಮ್ ಕೊಡ್ರಿ. 3 ತಿಂಗಳು ವ್ಯಾಪಾರ ಕೊಟ್ಕೊಂತಾರ. ಎಷ್ಟು? 3 ತಿಂಗಳು ವ್ಯಾಪಾರ
ಬಂದಾರ ಆಯಾಗ ಲಾಸ್ಟ್ ಕೊನೆ ಮಾತ ತಾಯಿ ತಂದಿರು ನೀವ್ ಮಾಡ್ಕೊಂಡಿದ್ರ ನಮ್ಮದು ನಿನಗೆ ಇಲ್ಲ ಅಂದ್ರ ಹಳ್ಯಾಗ ಮದುವೆ ಮುಖ್ಯ ಒಂದೇ ಮಾತು ಹೇಳೋದು ಇಲ್ಲ ಅನ್ನಂಗಿಲ್ಲ. ಇವತ್ತು ಒಂದು ದಿನ ಟೈಮ್ ಕೊಡ್ಬೇಕು. ಒಂದು ದಿನ ಟೈಮ್ ಬೇಡಿ ಯಾರಿಗೆ ಹೊರಗಿನವರಿಗೆಲ್ಲ ಹಡದ ತಂದೆ ತಾಯಿಗಳು ಹಡದವರಿಗೆ ಮರ್ಕ ತೋರಿಸಿದವರಿಗೆ ಸಮಾಜದ ವಿರೋಧ ಆಗ್ತಿದ್ದಿಲ್ಲ, ತಂದೆ ತಾಯಿಗಳಿಗೆ ವಿರೋಧ ಆಗ್ತಿದ್ದಿಲ್ಲ. ಅಮ್ಮ ಒಂದ್ ದಿವಸ ಟೈಮ್ ಕೊಡು. ಇವತ್ತೊಂದು ದಿನ ಲಾಸ್ಟ್ ಒಳಗಾದ ಸಿದ್ಧನ ಗುಡಿ ಒಳಗೆ ಹೋಗಿ ಸಂಕಲ್ಪ ಮಾಡಿ ನೀ ಮಾಡ್ಕೋ ಅಂದ್ರೆ ಮಾಡ್ಕೋತೀನಿ ಮದುವೆ, ಇಲ್ಲ ಅಂದ್ರೆ ನಿನಗಾಗಿ ಉಳಿ ಅಂದ್ರೆ ಉಳಿತೀನಿ. ಹೌದಾ? ದೇವರಲ್ಲಿ ಸಂಸಾರಿಗಾಗಿ ಉಳಿ ಅಂದ್ರೆ ಅದರ ಕುಳಿತ, ನಿನಗಾಗಿ ಉಳಿ ಅಂದ್ರೆ ಇದರ ಕುಳಿತ. ಯಾರು ಮಾಡ್ತಿ ಹೇಳು, ಯಾರು ಮಾಡತಿ? ಎಷ್ಟು ಮಾತಾಡಿ ಆರಾಮ ಸಾಹಿತ್ಯ ಮತ್ತು ಮನೆ ಸಂಕಲ್ಪ ಮಾಡಿ ಅಪ್ಪಗಳು ಗದಿಗಿಗೆ ಒಳಗಾಡ್ಸಿದ್ರು, ಗದಿಗೆ ತಲೆ ಕೊಟ್ಟು ಮಾತಾಡ ಮಕ್ಕೊಂಡ್ರ ಯಾರಿಗೆ ಒಪ್ತಾ ಇಲ್ಲ. ಅವ್ರು ಚರಿತ್ರೆಯೊಳಗೆ ಬರ್ತದ ಕೇಳಿ ಪುಣ್ಯಾತ್ಮರೇ, ಸಾಕ್ಷಾತ್ ಮೂರು ಕಣ್ಣಿನ ಮಗನ ನಿನಗದು ಮಾಯಾ ಬಾಜಾರ ಒಪ್ಪಲ್ಲು, ಇದು ಮಾಯಾ ಬಾಜಾರ ಕಡಿಗೆ ಮಾಡಿ ಪಾರಮಾರ್ಥ ಬಾಜಾರ ನಿನಗೆ ಒಪ್ತದ ಆಶೀರ್ವಾದ ಮಾಡ. ಅವನ ಆಶೀರ್ವಾದ ತಗೊಂಡು ಯಪ್ಪ ಮಳೆಗಾಲ್ಸಿದ ಮುಖ್ಯ ಹಿಂಗೆ ಹೇಳೋದು ಕನಸಿನಾಗ ಬಂದದ್ದು ಲಗ್ನ ಬೇಡ ಅಂದ್ರೆ ವೈರಾಗ್ಯ ಕೊಟ್ಟು ಅದಕ್ಕೆ ಹೇಳಿದ ಅಪೇಕ್ಷೆ ಮಾಡಿ ಮಗಗಳು ದೇವರುಗಳು ಅಪೇಕ್ಷೆ ಮಾಡೋರಿಗೆ ಮಾವಿತಪ್ಪ ನನ್ನ ಮನೆಯವರಿಗೆ ಈ ಜಗ ಅಪೇಕ್ಷೆ ಮಾಡೋದು ನೋಡಬಲ್ಲ, ಅವರಿಗೆ ದೇವರುಗಳು ಅಪೇಕ್ಷೆ ಮಾಡವ ಮಗು ಮಗಂದ ನೀ ಹಿಂಗ ಅಪೇಕ್ಷೆ ಮಾಡಿ ಹೇಳೋದು ತಂದವ ಮದುಗೊಂಡ ಮುತ್ಯಾಗ ಅಂಶಿತಿ ಗುಡ್ಡಕ್ಕ ಅಪೇಕ್ಷೆ ಮಾಡಿ ಬಂಡಾದಾಗ ಹಾಕವ ಒಳಗಾಲ್ಸಿದ್ದ ಮದುಗೊಂಡಗ ಬದಲ. ಈಗ ನಾನು ಗುರುದಾಗಿ ಇದ್ರಿ ಅಲ್ಲೇ ಇದ್ದೇವೆ, ನಾವು ಮಠ ಕಟ್ಟಿದ್ದೇವೆ ಈಗ ಅಲ್ಲೇ, ನಾವು ಅಲ್ಲೇ ಈಗೆಲ್ಲ ಶಬ್ದ ನಾವು ಅಪೇಕ್ಷೆ ಮಾಡಿ ಬರೋದು ಹೊರದಲ್ಲ, ಅವ್ರು ಅಪೇಕ್ಷೆ ಮಾಡ್ಬೇಕು, ಅವನಿಗೆ ಕರುಣ ಬರಬೇಕು. ನಾವು ಅಪೇಕ್ಷೆ ಮಾಡಿ ಇದಕ್ಕೆ ಇದು ಪ್ರಸ್ತುತ ಹೊರದಲ್ಲ. ಭಗವಂತ ಅಪೇಕ್ಷೆ ಮಾಡೋದ್ರೆ ನಿಂದು ಬಳ್ಳಿ ಹಬ್ಬತು, ನೀನು ಚೆಂಡ ಹತ್ತು ಜಗತ್ತಿನೊಳಗ ಕೀರ್ತಿ ಉಳಿತದ ಸೂರ್ಯ ಚಂದ್ರ ಇರುಗಂಗಿಯವರಿಗೆ ನೆಲಗಂಗಿ ಹರಿಯವರಿಗೆ ಅಮರ ಉಳಿತದ ಎಷ್ಟೋ ಕಾದರು ಎಷ್ಟೋ ಏನೇನು ಮಾಡಿದ್ರು, ಕಿಡ್ನಾಪ್ ಮಾಡ್ಕೊಂಡ್ರು, ಹೌದಾ? ಡ್ರೈವರ್ ಕಣ್ಣು ಹೋದ್ರಿ, ಕಣ್ಣು ಹೋಗಿ ಇವತ್ತು ದೇವರಾಗಿ ಇವತ್ತು 2 ಹೊತ್ತು 3 ಹೊತ್ತು ಪೂಜೆ ಅಂಶದ ಜೋಡಿ ಪೂಜೆ ನಡೆದವರು ಎಂತ ತಾಕತ್ತಿರ. ಅದಕ್ಕೆ ಹೇಳಿ ಸತ್ಸಂಗ ಆಯ್ತು ಹಿಂಗ ಆಗ್ತದ ಮನುಷ್ಯ. ಸತ್ಸಂಗ ಬಿಡಬಾರ್ದು ಅಂದ್ರೆ ಏನು ಪ್ರತಿರೂಪ माई देवाचा प्रवास देहराहो देहभाव पांडुರಂಗಾರೆ ದೇಹಭಾವ ಪಾಂಡುರಂಗಾರೆ ನನ್ನ ಶರೀರ ಯಾವಾಗ ಹಸಿ ಮಣ್ಣಿನ ನೋಡಿ ಹಸಿ ಇದು ಹೋಗ್ತದೆ ಗೊತ್ತಿಲ್ಲ. ಹೋಗುವಾಗ ಬಾಯಲ್ಲಿ ಹೊರಗೆ ಬರೀ ಒಂದೇ ಬಿತ್ತಂದ್ರೆ ಸಾಕು, ಯಾವಾಗ ಇದು ದೀಪ ಹಾಕೋದು ಗೊತ್ತಿಲ್ಲ. ಏನ್ ಬರ್ಬೇಕಂತ ಬಾಯಿಲಿ ನಾವು ಹೋಗಲಿ ಯಾವಾಗ ಬೀಳ್ಲಿ ಯಾವಾಗ ಹೋಗ್ತಾ ಗೊತ್ತಿಲ್ಲ. ಹೋಗೋ ಕಾಲದಾಗ ಅಂತ್ಯ ಕಾಲದಾಗ ಬರೀ ಬಾಯಿಲಿ ಬಿಟ್ಟದ ಬಿಟ್ಟರು ನಾವು ಹುಟ್ಟಿ ಬಂದ ಜೀವನ ಆ ಮಾತು ಮದ್ಕೊಂಡು ಗುರುಗಳಿಗೆ ನೆನಪಿದ್ರು ಮಾತ ಪದೇ ಪದೇ ಹೇಳ್ತಿದ್ರು ಗುರುವಂಚಿಗೌಡಿ. ಗುರುವಂಚಿಗೌಡ ಗುರುವಂಚಿಗೌಡ ಕೇಳೋಣ ಮೊದಲು ತುಕಾರ ಮಾರದ ಹಂಗಂದು ದೇಹ ಬಿಟ್ಟಾರ ಆ ದೇಹ ಬಿಟ್ಟಾರ, ನೀವು ಶರೀರ ಅವ್ರ ಮ್ಯಾಗ ಇಟ್ರಿ ಅಂಶದ ಮೇಲೆ ನಿಮಗೆ ಹ್ಯಾಂಗೆ ಗೌಡ ಇದು ನನ್ನ ಕೈಯಾಗಲೂ ಇಲ್ಲ ನಿನ್ನ ಕೈಯಾಗಲೂ ಇಲ್ಲ ಗೌಡ, ಇದು ಅಂಶದ ಕೈಯಾಗದ. ನಾ ಬರೇ ಸಂಕಲ್ಪ ಮಾಡ್ತೀನಿ ತುಕಾರಾಮ್ ಮಾರದ ಹ್ಯಾಂಗ ಬಿಟ್ಟಲ್ಲ ಅನ್ಕೋದು ದೇಹ ಬಿಟ್ಟಲ್ಲ, ಅಂಶಿದ್ದ ಅನ್ಕೋದು ದೇಹ ಬಿಟ್ಟಿಲ್ಲ ಅಂದ್ರೆ ಬಿಡಾವನೆ ನಾನು ಅಂಶದ ಕಾಲ ಶರೀರ ನಿಂತು ಸಭೆಗಳು ಹೇಳ್ತಿದ್ರು. ಅವರಂತ ಅಭಿಮಾನ ಅವರಂತ ಅಮೋಕ್ಷಿದ್ರ ಬದ್ಧದಾಗ ಹಗಲ ರಾತ್ರಿ ರಾತ್ರಿ ಹಗಲ ಅನಿಷಿದ್ಧ ಅನಿಷಿದ್ಧ ಅನಿಷಿದ್ಧ. ಹಿಂದೆ ಯಾರು ಮಾಡ್ಯಾರೋ ಗೊತ್ತಿಲ್ಲ, ಹಿಂದೆ ಯಾರು ಅನಿಷಿದ್ಧದ್ದು ವರ್ಣನೆ ಮಾಡ್ಯಾರೋ ಗೊತ್ತಿಲ್ಲ, ನಾವು ನೋಡಿಲ್ಲ. ಆದ್ರೆ ಕಣ್ ತುಂಬ ನಾವು ನೋಡಿದೀವಿ, ಕಣ್ ಬಾಯಿ ತುಂಬ ಹೊಗಳಿದೆ, ಅವರು ಕಿವಿ ತುಂಬ ಕೇಳಿದೆ. ಪುತ್ರ ಅಂಶಿದ್ದ ಮಿತ್ರ ಅಂಶಿದ್ದ ನೇತ್ರ ಅಂಶಿದ್ದ ಪುತ್ರ ಅಂಶಿದ್ದ. ಕಾಲ್ ತೊಳಕತ್ತೀವಿ ಕಾಲ್ ತೊಳಕತ್ತೀವಿ ಅದೇ ಕಡೆ ಕರ್ನಾಟಕ ಹೋಗಿ ಬಂದಿವಿ, ಕಾಲ್ ತೊಳಕತ್ತೀವಿ. ಸಕ್ರಿ ಸಾವುಕಾರರು ಪಂಚಾಯತಿ ಇಲೆಕ್ಷನ್ ನಾವು ಅಮೋಕ್ಷಿತ ಹೋಗಿ ಕೌಲು ಕಟ್ಟೋದು ಮುತ್ಯಾಗ ಅಂತಂದ್ರೆ ಅಂತೇಳಿ
ಕೌಲು ಕಟ್ಟದ್ದು ಐತಾರ ನೋಡ್ಕೊಂಡು ರವಿವಾರ ನೋಡ್ಕೊಂಡು ಬಂದಿವ್ರಿಪ್ಪ ಅಣ್ಣ ತಂಗಿ ಇಬ್ಬರು ಮಂದಿ ಬಂದಿದ್ವಿ. ಅವ್ರಿಗೆ ಮುಟ್ಟಿದ್ರೆ ಮುಟ್ಬೋದು, ಸಕ್ಕರೆ ಅವ್ರಿಗೆ ವಿಷಯ ಇದು ಗೊತ್ತಾಗ್ತದೆ ಅವ್ರಿಗೆ. ಅಣ್ಣ ತಂಗಿ ಇಬ್ರು ಸಂಕಲ್ಪ ಮಾಡ್ಕೊಂಡು ಬಂದ್ರು. ಬಂದು ಕೂಡ ಮ್ಯಾಗ ಗದ್ದಿಗೆ ಮಾಡಿ ಪೂಜೆ, ಗದ್ದಿಗೆ ಕುಳಿತಿದ್ದ ಪೂಜಾ ಸಂಗ್ರಾಮ ಸಾಮಗ್ರಿ ನಡೆದಿತ್ತು. ನಡೆಯುವ ಸಮಯ ಮುಗೀತು. ಯಾಕೆ ಸೌಕಾರ ಹೀಗೆ ಬಂದಿರಲ್ಲ ಪೂಜೆ ಕೇಳ? ಯಾರಿಲ್ಲ ಒಂದು ಕೌಲಪ್ಪ, ಕೌಲು ಕೇಳು. ಮುದ್ದೆ ಹೋಗೋದಂದ್ರ ಮಾಡೋದೇ ಇಲ್ಲಂದ್ರೆ ಇಲ್ಲ. ಆಯ್ತು ಕೇಳಿ ಸರ್. ಅಣ್ಣ ತಂಗಿ ಕೂತು ಮುಖ್ಯ ನಾಳೆ ಪಂಚಾಯತ್ ಇಲೆಕ್ಷನ್ ಹಾಲು ತೊಗೊಂಬಂದ್ರೆ ಬಲ ಕೊಡು, ಇಲ್ಲಂದ್ರೆ ಎಲ್ಲ ಕೊಡು. ಹೌದು ಕೇಳಿದ್ರು ಮುಖ್ಯ. ಅವರು ಯಾರೋ ಗೊತ್ತಿಲ್ಲ. ಹೌದು ಆ ಮುಷಿದ್ದು ಯಾರಂತ ಹೇಳ್ಬೇಕಂದ್ರ ಏನ್ ಹೇಳಿದ್ರಿಪ್ಪ? ಇವ್ ಕೆಲವು ವಕೀಲ ಹೈರಾಣ ಆಗ್ತದೋ ಬೇಡ, ಇವ್ರಿಗೆ ನಿಲ್ಸುನ್ ಬೇಡೋ, ಯಾರ ಇಲೆಕ್ಷನ್ ಹಂಗದೋ ಯಾರ ಹಿಂಗದೋ, ಯಾರು ಮುಖ್ಯ ವಿಚಾರ ಮಾಡೋದು ಗೊತ್ತಿಲ್ಲ. ಅದು ಅವರಿಗೆ ಗೊತ್ತಿದ್ದುದು ಮಾತ ಬ್ಯಾಡ ಅಂತೇಳಿ ಎಡ ಕೊಟ್ಬಿಟ್ಟು ಎಡ ಅಂತೇಳಿ ಕೌಲು ಕೊಟ್ಟ. ಅಣ್ಣ ತಂಗಿಗೆ ನಾರಾಜ ಆಗ್ತಾರ. ನಂಬಿಕೊಂಡು ಬಂದಿದ್ದೀವಿ ಮುಖ್ಯ ಆಶೀರ್ವಾದ ಮಾಡ್ತಾನ ಅಂತ ಹೇಳಿ ಯಾಕೋ ಏನು ಎಡ ಕರುಣ ತೋಳಿಲ್ಲ. ಕಣ್ಣು ಮುಚ್ಚದ ನಮ್ಮ ಮ್ಯಾಗ ಕೇಳಿ ಯಾಕೋ ನಾರಾಜು ಮಾಡ್ಕೊಂಡು ಇಬ್ರು ಅಣ್ಣ ತಂಗಿ ತರಗಿರೋದು ನಡೆದಿದ್ರು. ಅಲ್ಲಿ ಒಬ್ಬಳಿಗೆ ಇಲ್ಲಿ ಮುತ್ಯ ಕಾಲ್ ತೊಗೊಳಕತ್ತಿದ್ರು. ಏ ಮುತ್ಯ ಬಂದನು ಮತ್ತ ಆ ಕಡೆ ಹೋಗುದು ಯಾರು ನಮಸ್ಕಾರ ಮಾಡಿ ಹೋಗುದು. ಈಗ ಗಾಡಿ ಒಳಗೊಳೋರು ಕಾಲ್ ತಿಕ್ಕಾಕತ್ತೀವಿ. ಸೌಕಾರ ಬಂದ್ರೆ ಕುರ್ಚಿ ತಗೊಂಡ್ ತಂದು ಹಾಕಿದ್ರು. ಕುರ್ಚಿ ಕೊಂಡ್ರಿ ನಮಸ್ಕಾರ ಮಾಡಿದ್ರು. ಯಾಕ್ರಿ ಹಿಂಗ ಸಣ್ಣ ಮಾಡಿದ್ರಿ? ಮಾರಿ ಸಣ್ಣ ಮಾಡಿದ್ರು. ಸೌಕರ್ಯ ವಿಚಾರ ಮಾಡೋದು ಯಾರಿಲ್ಲ ಅಂತ ಸುಮ್ಮನೆ ನಮಸ್ಕಾರ ಇವತ್ತು ಐತಾರ ನಮಸ್ಕಾರ ಮಾಡಾಕ ನಮಸ್ಕಾರ ಮಾಡಿ ಹೋಗ್ಬೇಕಂತ ಬಂದಿದ್ದೆವು. ಸೌಕಾರ್ತಿನ ಮಾಡಿಸ್ದಾಗ ಯಾರ ಬಿಚ್ಚ ಯಾಕೆ ಮಾಡಿ ಸಣ್ಣ ಮಾಡಿ ಹೇಳೋದು ಏನಂದ್ರು ತಾಯಿ ಮುಂದೆ ಹೇಳಿ ಏನು ಪ್ರಯೋಜನ? ಅವನೇ ಮ್ಯಾಗಿನ ಜಡ್ಜ್ಗೆ ಕೊಟ್ಟವ್ರು ಯಾರು ಹೇಳಿ ಇಲ್ಲ ವಕೀಲರು ಯಾರು ಮಾಡೋರು? ಮುದ್ದೆ ಯಾರಿಲ್ಲ ನಮ್ಗೆ ಲೇಟ್ ಆಗ್ತದ ಆಶೀರ್ವಾದ ಮಾಡಿ ಹೋಗ್ತೀವಿ ಅಂದ್ರು. ಸೌಕಾರ್ತಿ ಹೇಳ ಹೋಗತ್ತಂತ ಮಾಡೋದು ನಿಷ್ಠುರ್ಲಿ ಕೇಳೋದು ಕೂಡ ಅನಿವಾರ್ಯ ಆಯ್ತು. ಏನಿಲ್ಲ ಮುತ್ತೆ ಹೇಳ್ಬೇಕಾಯ್ತು. ಏನಿಲ್ಲ ಮುತ್ಯ ನಾಳೆ ಅವರು ಪಂಚಾಯತ್ ಇಲೆಕ್ಷನ್ ಅದಾವ ತಿಂಗಳದಾಗ ಅದ್ ಇದ್ರಿಂದ ಬೇಡ ಕೌಲು ಕೇಳಕ್ ಬಂದಿದ್ದೆ. ಮುತ್ಯ ಎಡ ಕೊಟ್ಟ. ಯಾಕೆ ಕೊಟ್ಟ? ಯಾರಂದ ಅದಕ್ಕೆ ಒಂದು ಸ್ವಲ್ಪ ಮನುಷ್ಯಿಗೆ ದೇವರ ಕಾಲ ತೊಳೆದು ಇವತ್ತು ಹಚ್ಕೋತಿದ್ ಕೈಕಾಲು ತೊಳ್ಕೊಂಡು ಒಂದೆರಡೇ ನಿಮಿಷ ಗಪ್ಪಾಗಿ ನೋಡು. 2 ನಿಮಿಷ ಒಂದು ಮಾತು ಹೇಳ್ತೀನಿ ಕೇಳ್ತೀರಿ ಅಣ್ಣ ತಂಗಿ ಅಂದ್ರು. ಮುತ್ತೆ ಯಾರು ಹೇಳು ಯಾವಾಗ ಇಲೆಕ್ಷನ್? ಮುಂದಿನ ತಿಂಗಳಾಗ ಎಲ್ಲ ತಾರೀಖ? ಈ ತಾರೀಖದ ತುಂಬ ಫಾರ್ಮ್ ಅಂದ್ರು. ಮುತ್ತೆ ಏನಂದ ಮೇಲೆ ಇವ ಏನಂದ ಮುತ್ತೆ ಈ ಮುತ್ತೆ ಏನಂದ ನಂಗೆ ಅವ್ರು ಕಮ್ಮ ಇವ್ರು ಹೆಚ್ಚ ಇವ್ರು ಹೆಚ್ಚ ಅವ್ರು ಕಮ್ಮ ನನಗೆ ಅದು ಅನ್ನೋದಿಲ್ಲ ಅಡ್ಯಾದಿಲ್ಲ ನನಗೆ. ಹೌದು ಆಗ ಬ್ರಹ್ಮಕಾಲೇ ಬ್ರಹ್ಮನ ಬರೀ ಸುಳ್ಳು ಆದಿತ್ತು. ಸನ್ಯಾಸಿ ಮಾತು ಸುಳ್ಳು ಆಗಕ್ಕೆ ಸಾಧ್ಯ ಇಲ್ಲಪ್ಪ. ತುಂಬ ಬಿಡ್ಬೇಕು ಯಾವ ಮ್ಯಾಗ ಕೌಲ್ಯ ಬ್ಯಾಗ ಎಡ ಕೊಟ್ಟಲ್ಲ ನಕ್ಕರು ಗುರುಗಳು ನಕ್ಕರು ನಗನ ಯಾಕೆ ಮುತ್ಯ ನಗಲಿಕತ್ತಿಲ್ಲ ಹಿಂಗೆ ಕೈ ಮಾಡೋದ್ರ ಮ್ಯಾಲ ನಮ್ಮ ಮುದುಕ ಹುಚ್ಚ ನಮ್ಮ ಮುದುಕ ಹುಚ್ಚ ಯಾರಿಗೆ ಯಾರು ಕೊಡ್ಬೇಕು ಯಾರಿಗೆ ಯಾರು ಕೊಡ್ಬಾರ್ದು ಅಂತ ತಿಳಿಯಂಗಿಲ್ಲ. ಗೊತ್ತಾಗಲ್ಲ ನಮ್ಮ ಮುದುಕ ಬರೇ ಪೂಜೆ ಹೆಂಗೆ ಹೇಳ್ತಿ ಮುತ್ಯ ನೀವು ಹಿಂಗತ್ತೀರಿ ಮುಖ್ಯ ಹೆಂಗ್ ಬರೆಯಲ್ಲ? ನಮ್ಮ ಮುದುಕ ಹೊಳೆ ಶಂಕರ್ ಇದ್ದಂಗ ನಮ್ಮ ಮುದುಕ ಬ್ಯಾಡ ಅಂದದ್ರ ಎಡ ಕೊಟ್ಟದ್ರ ಆ ಮುದುಕ ಗೊತ್ತಾಗ ನಿನ್ನ ಕೇಳುತ್ತದನು
ಈ ಯಾನ್ ಕೇಳಂದ್ರಿ ನೀನ್ ಹೆಂಗ್ ಕೇಳ್ಬೇಡ ನಾನೇ ಕೇಳ್ತೀನಿ ಅಂದ್ರೆ ಅವ್ರು ಚಿಂತೆ ಮಾಡಿ ಹೌದಾ ಆ ಮುದುಕರು ಗೊತ್ತಾಗಲಿಲ್ಲ ಇದು 50 ಎಕರೆ ಗಟ್ಟೆ ಭೂಮಿ ಅವ್ರು ಜಾತ್ರೆ ಮಾಡಕ್ಕೆ ನೀವು ಬಿಟ್ರಿ ನಿಮ್ಗೆ ಇಲೆಕ್ಷನ್ ಕೌಂಟತ್ತಲ್ವ ಹೌದಾ 50 ಎಕರೆ ಭೂಮಿ ನೀವು ಬಿಟ್ರಿ ಸಕ್ರಿಯ ಮುತ್ಯಾಗ ಅವ್ರ ಜಾತ್ರೆಗೆ ನಿಮ್ಗೆ ಇಲೆಕ್ಷನ್ ಕೌಂಟತ್ತಲ್ಲ ಯಾರು ಚಿಂತೆ ಮಾಡುವ ಸೌಕರ್ತಿ ಹೋಗು ಫಾರ್ಮ್ ತುಂಬು ಇಲೆಕ್ಷನ್ ಆಡು ನಾ ಇವತ್ತು ಸಂಜೆ ಮಾಡಿ ಅದಕ್ಕೆಲ್ಲ ನಾ ಮುದುಕದ ನಾ ಹೇಳ್ಕೊತೀನಿ ನಾ ಹೇಳ್ತೀನಿ ತಾಕೀತು ಮಾಡ್ತಾ ಮುದುಕರು ಏನಿತ್ತು ಮುದ್ದೆ ಟೀ ಕುಡ್ದೆ ನಾನು ಯಾವ ಟೀಗಿ ಇಲ್ಲೋ ಯಾವಾಗ ಟೀ ಅದು ಗೊತ್ತೇಳ್ರಿ ಯಾವಾಗ ಟೀ ಟೀಗಿ ಎಂತ ಅಲ್ಲ ಹೆಂಗ ಮಾದೇ ಮಾರಾಯ ಮಾತಾಡೋದಂದ್ರೆ ಬಹಳ ಮಂದಿ ಕುತಿ ಹಿಡಿತಾರೆ. ಕುತ್ತಿಗೆ ಕುತ್ತಿಗೆ ಏನಂತಿ ಅದು ಕುತಿ ಅಂದ್ರೆ ವಿಷಯ ಆತಂಕ ಮಾಡಿದ್ರೆ ಊಟ ಕಣ್ಣಾಗ ಹಾಳುಗಳ ಎಲ್ಲರೂ ಗೊತ್ತಿಲ್ಲ ಹಂಗಲ್ವೇನ್ರಿ ಇಲ್ಲ ಅದಕ್ಕೊಂದು ಕಾರಣ ಒಂದು ಮಿನಿಟ್ ಅದು ಬೇಡ ಒಂದು ಕಾರಣ ಇಲ್ಲಿ ಒಂದು ಬಹಳ ಮದುವೆ ಮಾತಾಡೋದ್ರೆ ಏನಂದಪ್ಪ ಹೇಳ ಪಲ್ಲಿಕರೆ ಮಾಧವ ಮಾರಾಯ ಅಂದ್ರೆ ನಿಮ್ಗೆ ಅಕ್ಷರ ಅಡಿಗೈತ ಸಾಮಾನ್ಯ ತಯಾರಾಗಿ ಬಿಡ್ಬೋದು ಮುಗ್ಬಟ್ಟ ಕಿವಿಯಲು ಮುಸಮ ಮಾತ್ರ ಎದ್ರ ಮೇಲೆ ಕಲ್ಲ ಆ ಕಲ್ಲು ಎಂದು ಕರಗಲ್ಲ ಇದು ನಿಮ್ಗೆ ಮಾತು ಯಾರು ಹೇಳಿದವರೀಗ ನಾನು ಕೇಳಿಸಿದ ಹುಟ್ಟು ಮುತ್ಯಾಗ ಮದುವೆ ಮಾಡಿದ್ರೆ ಹಿಗಳ ನೋಡ್ಕೋತ ಅಂತಾರ ಅವ್ರು ಏನ್ ಹೇಳಿದ್ರಿ ಬಿ ಯಾವ ಬಿ ಮುದುಕ ನಾಟ ನೀವು ಗೊತ್ತಿಲ್ಲ ಸಾಕಾರ ಅವನ ನಾಟ ಬೇರೆ ನಾಯಿತ ಅವನು ವಕೀಲ ಅವನ ಜಡ್ಜ ನಮ್ಮ ಜಡ್ಜಿ ಯಾರು ಬೇಡ ನಾವು ನಾ ಸಂಭಾಳಿಸ್ಬೇಕಾಗಿದೆ ನಿಮ್ಗೆ ತಿಳಿದಿಲ್ಲ ನೀವು 50 ಎಕರೆ ಕೊಟ್ಟಿರಿ ಎದ್ರ ಸಲುವಾಗಿ ಆ ಮುತ್ತನ ಜಾತ್ರೆ ಸಲುವಾಗಿ ಇದು ಇವ್ರು ಸಮಾಧಾನ ಕೇಳ್ಯಾರಿ ಇದು ನಿಮಗೆ ಹೇಳ್ತಾರ ಇವ್ರೇನು ಬಂದಿಲ್ಲ ಇವ್ರು ಸಮಾಧಾನ ಕೇಳೋರು ಅಮಾಂಶಿತ ಇಡೀ ನಾಡಿಗೆ ಗೌಡ ಅನ್ಸ್ಕೊಂಡಂತಾವ ಅವ್ರಿಗೆ ಎಷ್ಟು ಬೇಕು ನೋಡ್ರಿ ಅವ್ ತಾಜಾ ಇಟ್ಕೊಂಡಲ್ಲ ಇದು ಸರಿ ಸಿಕ್ಕ ಬರ್ಬಿಡಲ್ಲ ಅದು ಒಂದೇ ಮಾತು ಇರಲಿ ನಿಮ್ಗೆ ತಲೆಯಾಗ ಅಪ್ಪಾಜಿ ಈ ಮದುವೆ ಮಾಡೋದು ನಮ್ಮ ಮುತ್ತೆ ಹೇಳ್ಕೊತ ಅಂದ್ರಲ್ಲ ಅದು ಪ್ರಿಯ ತಗೊಂಡಿದ್ರು ಮುತ್ತೆ ಯಾರು ಹೇಳ್ತಾರಂದ್ರಿ ಯಾರಿಗೆ ನಾ ಅನ್ನೋದು ಬಂದಿತ್ತು ನೋಡ್ರಿ ಅವ್ರಿಗೆ ಹೊಟ್ಟೆ ನಡೆಯಿಲ್ಲ 84 ಜೀವರಾಶಿಗಳು ಮನುಷ್ಯ ಜನ್ಮಿಸ್ತಾರೆ ಅದೇ ನಮ್ಮ ಕೈಲಾಸದಿಂದ ಸೇವೆ ಮಾಡ್ಬೇಕು ಈ ಲೋಕ ಕಲ್ಯಾಣ ಸಭೆ ಗುರುವಿನ ತಾನು ಅವ್ರ ಮೇಲೆ ಎಲ್ಲೆಲ್ಲ ನೀವು ಗುರು ಶಿಷ್ಯರ ಹತ್ರ ಗುರು ಇಳುವ ನೋಡಿದೇನು ಇಲ್ಲ ಇದು ಶಿಷ್ಯನ ಗುಡ್ಡ ಎತ್ತರ ಗುರುವಿನ ಜಾಗ ಇಳುವುದು ಇನ್ನೊಂದು ಹೇಳ್ರಿ ಆಗ್ನೇ ನೈಋತ್ಯ ವಾಯುವ್ಯ ಈಶಾನ್ಯ ರೀತಿಗೆ ಇರ್ತಕ್ಕಂಥ ಪರಮಾತ್ಮನ ಅವತಾರ ಅದು ಗುರು ಸ್ವರೂಪ ಅದು ಇದು ಮುಟ್ಟೆ ಇದ್ದು ಆಗ್ನೇ ನೈಋತ್ಯ ಕುಬೇರ ಅಂತ ಜಾಗರಿಪ ಕುಬೇರ ಸ್ಥಾನದಲ್ಲಿ ಒಮ್ಮೆಟ್ಟು ಗುಡ್ಡ ಇಲ್ಲಿ ಯಾರಿಗೆ ಎಂದೂ ಕಲ್ಲು ಬೀಳಂಗಿಲ್ರಿ ಅಂತ ಜಾಗಿ ಮುಟ್ಟೆ ತಾ ಇಟ್ಟು ಆ ಪರಮಾತ್ಮ ಹೇಗಾದ ಪರಮಾತ್ಮನ ಸ್ಥಾನಕ್ಕೆ ಅವ್ರಿಗೆ ಇರ್ತಾರೆ ಈಶಾನ್ಯ ದಿಕ್ಕಿ ಇದು ಯಾವ ಅರ್ಥ ನೋಡ್ರಿ ಅವ್ರಿಗೆ ಹೊಟ್ಟೆ ಕಂಬಿರಲ್ಲ ಕೆಲವು ಭಕ್ತರಿಗೆ ಇದು ಗೊತ್ತಿಲ್ಲ ಅದಕ್ಕೆ ಮನೋಹರ ಹೇಳಿದ್ರು ಮುತ್ಯ ಬಹಳ ದೊಡ್ಡವನು ನಾವು ಎಲ್ಲ ಹೇಳ್ಕೊಟ್ಟ ನೀವು ಪಾಲು ತೊಂದ್ರಿ ಗುರುಗಳ ವಿಷಯ ಹೆಂಗ್ ನೋಡಿದ್ರು ಅಲ್ಲ ಮುತ್ಯ ಹಂಗೆ ನಾ ಎಲ್ಲ ಸೌಕರ್ತಿ ನಾ ಹೇಳ್ತೀನಿ ಅವ್ರಿಗೆ ಚಿಂತೆ ಮಾಡ್ಕೊಡೋದು ತುಂಬ ಭಾರ ಬಂದ್ರು ಮದಗೊಂಡ ಮುತ್ಯನ ವಾಣಿ ಮೇಲೆ ಮದಗೊಂಡ ಮಾರದ್ರ ನೆಲಗಿ ವಾಣಿ ಮ್ಯಾಗ ವಿಷಯ ವಾಣಿ ಮ್ಯಾಗ ಮಾತಿನ ವಿಶ್ವಾಸ ಇಟ್ಟು ಪಾರು ತುಂಬಿದ್ರು ಬೀಳು ಶೀಟ ಬೀಳ್ತದ ಊರಾಗ ಮಾಂದಿ ಮಾತಾಡ್ತಿತ್ತು ಪಬ್ಲಿಕ್ ಆಗಿತ್ತು ಆ ಶೀಟ್ ಬೀಳೋದಲ್ಲ ಗೆದ್ದು ಬಂದ್ರು ಗೆದ್ದು ಬಂದ ಪಂಚಾಯತಿ ಅಧ್ಯಕ್ಷ ಅವ್ರಿಗೆ ಕೊಟ್ಟಾರ ನೆನಪಿಟ್ಕೊಳ್ಬೇಕು ಎಂತ ಮಾತು ಅಮಾಂಶದ ಮುತ್ತಾಯ ಅಪ್ಪಾಜಿಯವರು ಯಾರು ಹೇಳಿರ್ಬೇಕು ಅದು ಮುಖ್ಯ ಮಾತ ಅಪೇಕ್ಷೆ ಮಾಡಿ ಅವ ಇಲ್ಲಿ ಕರೆದಾರಂದ್ರ ಅವ್ರಿಗೆ ಕನೆಕ್ಷನ್ ಬೇಡತ್ರಿ ಬಹಳ ದೊಡ್ಡದು ಈಗ ನಾ ಅಪೇಕ್ಷೆ ಮಾಡಿ ಮೊದಲು ಡಗ್ಗ ನೀನೇ ಬಾತಿಲ್ಲ ಅಪೇಕ್ಷೆ ಮಾಡಿ ನಿಮ್ಗೆ ಅಲ್ಲಿ ಮಳಿ ಇದ್ರು ಹೌದಪ್ಪ ಬಾತಿ ಯಾಕೆ ಬಂದಿಲ್ಲ ಮಳಿಯನ್ನು ಬ್ಯಾಡ ತಂದಿ ಅವ್ರಿಗೆ ಕೇಳಿ ಕನ್ನಡ ಇನ್ನೂ ಬಂದಿದ್ರ ಸರ್ಕಾರ ಗಾಡಿ
ಗಾಡಿ ಇಬ್ಬರೇ ತಾಯಿನೂ ಪಡೆಯ ದೇವರು ಅಮೌಷಿತ ಹೌದು ಈ ಜೀಪ್ ಅಮೌಷಿತ ನೀವೇ ಗಾಡಿ ಹೊಡಿಕತ್ತೀರಿ ನೀವು ಅಮೌಷಿತ ನೀವು ಅದಕ್ಕೆ ಮಾರುತ್ತಪ್ಪ ಮಳಿ ಇದ್ರು ನೀನೇ ಬೇಕು ಡಗ್ಗ ನೀವು ಅನು ಮಾತಾಡುವಾಗಿಲ್ಲ ನಿಮಗೆ ಹೆಂಗ ನೀನೇ ಬೇಕು ಡಗ್ಗ ಕತ್ತ ನನ್ ಹೊಟ್ಟೆ ಆಗದಲ್ಲ ಹೌದು ಹೌದಪ್ಪ ನೀನೇ ಬೇಕು ಈ ಗುಡ್ಡಕ್ಕ ತಾವು ಹೊಟ್ಟೆ ಆಗಲ್ಲ ಅವರಿಗೆ ಒಂದು ಅಪೇಕ್ಷ ಮಾಡಿ ತಂದಾರ ಅವರು ಅದಕ್ಕೆ ಹೇಳ್ತೀರಿ ಸಂತರು ಶರಣರು ಮಹಾತ್ಮರ ಮ್ಯಾಗ ನಂಬಿಕೆ ಇಡ್ರಿ ಹೌದು ಸಂತರ ಮ್ಯಾಗ ವಿಶ್ವಾಸ ಇಡ್ರಿ ಹೌದು ಸಾಧಕ ಮೇಕಂದ ಬ್ರಹ್ಮನ ಬರೀ ಸುಳ್ಳು ಆಡಬಹುದು ಆದ್ರೆ ಸಾಧು ಆಗಿರ್ತಕ್ಕಂಥ ಸುಳ್ಳು ಇದು ಮಾಯದ ಬಾಜಾರ್ ಕನೆಕ್ಟ್ ಹ್ಯಾಂಗ್ ಮಾಡ್ಕೊಂಡು ಸತ್ಯನ ಕಂಡು ಹೇಗಿರೋದು ಸಂತರು ಹೇಳ್ತೀನಿ ಕೇಳು ಸಂತರು ಸತ್ಯವನ್ನು ಕಂಡು ಹೇಗಿರೋದ ಹೇಳ್ತೀನಿ ಒಬ್ಬ ಸಂತ ಏನ್ ಮಾಡಿದ್ದ ಪರಿಸರಕ್ಕೆ ಕತ್ತು ಹೋಗಿದ್ದ ಅರಿಕೆಯಾಗ ಬಿಜಾಪುರದಾಗ ಅಲ್ಲಿ ಇಲ್ಲಿ ಒಂದ್ ದುಡ್ಡ ಎರಡು ದುಡ್ಡ ಕೊಟ್ಟು ದಕ್ಷಿಣ ಕೊಟ್ಟಿರೋ ನೀವು ₹1,000 ಆಯ್ತು ಒಂದ್ ₹5,000 ಆಗಿವು ಹೌದು ₹5,000 ಆಗಿವು ಹೊಳಿ ಜಳಕಕ್ಕೆ ಬಂದ ಆದ್ರೆ ಕೃಷ್ಣಾ ನದಿ ಬಟ್ಟಿ ಗಿಟ್ಟಿ ಎಲ್ಲ ತೆಗೆದಿರ್ಬೇಕತ್ತ ಭಕ್ತರು ತೆಗೆದಿರ್ಬೇಕತ್ತ ಹೌದು. ಆಯಾಗ ಸಂತರಿಗೆ ಅನಿಸ್ತು ಇವು ದುಡ್ಡು ನಾಚಾರ ಇಲ್ಲಿ ಮ್ಯಾಗ ಇಟ್ಟಂದ್ರ ಯಾರೇ ಎತ್ಕೊಂಡು ಒಯ್ದಿದ್ದು ಹುಡುಗ ಮಾಡ್ಯಾರಲ್ಲ ಹೌದು. ಒಯ್ದಿದಾರಲ್ಲ ಅನ್ನೋದು ಕೆಂಕ ಬಂದಿಲ್ಲ ಸಂತರು ಜಾಣಿದ್ರು ಏನ್ ವಿಚಾರ ಮಾಡೋದು ಇವ್ ಹಿಂಗೆ ಇಟ್ರು ಯಾರ್ಯಾರು ಒಯ್ತಾರ ಬಾತ್ ತಿಳ್ಕೊಂಡು ಅದೇ ಹೊಳಿ ಮ್ಯಾಗ ಒಂದು ಉಸುಕೆಲ್ಲ ಮೆಲ್ತು ಉಸುಕೆಲ್ಲ ಮಳೆ ಮಾಡಿ ಒಂದು ಲಿಂಗ ತಯಾರು ಮಾಡ್ತಾರೆ ಹಿಂಗ ಮಾಡಿ ಲಿಂಗ್ ತಯಾರು ಮಾಡಿ ಲಿಂಗ ತಯಾರು ಮಾಡಿ ಕ್ಯಾಲಿದಾಗ ದುಡ್ಡು ಹಾಕಿ ಆ ಲಿಂಗದಾಗ ದುಡ್ಡಿಟ್ರು ಲಿಂಗದಾಗ ದುಡ್ಡಿಟ್ರು ಮ್ಯಾಗ ಲಿಂಗ ಮಾಡಿದ್ರು ಜಗತ್ತಿಗೆ ಪಾಪ ಜಳಕ ಮಾಡಿ 3 ತಾಸು ಜಳಕ ನಡೀತು ಜುಮ್ ಬೆಳಕ ಪುರಾಣ ಮಂದಿರ ಇವತ್ತು ಹಿಂಗಂದ್ರೆ ಜಳಕಕ್ಕೆ ನಾವು ಹೋಗ್ಯಾಕ ಪುರಾಣ ಆ ಕಾಡ ಮಂದಿ ಈ ಕಾಡ ಮಂದಿ ಜಳಕಕ್ಕೆ ಬರೋರು ಸಂತರು ಮಹಾರಾಜರು ನೋಡ್ಕೊಂಡು ಮಾಡಿದ್ರು ಜಳಕ ಮಾಡಬೇಕಾದ್ರೆ ನಾವು ಮಾಡೋ ಹೆಂಗ ಅವ್ರೊಂದು ಲಿಂಗ ತಯಾರು ಮಾಡಿ ಜಳಕಕ್ಕೆ ಹೋಗ್ಯಾರ ಬಹುತೇಕ ಈಗ ಈ ಹೊಳಿನಾಗ ಒಂದು ಪದ್ಧತಿ ಇರ್ಬೇಕಂತೇಳಿ ಬರೋರು ಒಂದು ಲಿಂಗ ತಯಾರು ಮಾಡೋರು ಜಳಕಕ್ಕೆ ಹೋಗೋರು ಬರೋರು ಮತ್ತೊಂದು ಲಿಂಗ ತಯಾರು ಮಾಡೋರು ಜಳಕಕ್ಕೆ ಹೋಗೋರು ಬರೋರು ಲಿಂಗ ತಯಾರು ಮಾಡೋರು ಎಷ್ಟು ಹೀಗೆ ಜಳಕಕ್ಕೆ ಹೋಗೋರು ಸುಮಾರು ಅಪ್ಪಗಳು ಒಬ್ಬರೇ ಜಳಕ ಮಾಡಕತ್ತಿದ್ರು ಅವ್ರ ಲಿಂಗದ ಬಳಿ ಸಾವಿರಾರು ಲಿಂಗ ತಯಾರಾಗಿತ್ತು ಅವ್ರ ಲಿಂಗದ ಬಳಿ ಸಾವಿರಾರು ಲಿಂಗಗಳು ತಯಾರಾದವು 3 ಗಂಟೆ ಮುಗೀತು ಅಪ್ಪಗಳು ಜಳಕ ಮಾಡಿ ಮ್ಯಾಲ ಬಂದು ನೋಡ್ತಾರ ಅವ್ರ ಲಿಂಗಿ ಅವ್ರಿಗೆ ಸಿಗುವಂತು ಗುರ್ತೆ ಹಾಕ್ತವಲ್ದು ನಂದೆಲ್ಲ ಲಿಂಗದರು ನಾ ಇಟ್ಟು ದುಡ್ಡ ನಾ ಇಟ್ಟು ರೊಕ್ಕಿನ ಲಿಂಗ ಎಲ್ಲಿ ಅದ ಸಿಗವಲ್ದು ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾರೆ ಮೊದಲು ಒಬ್ಬ ಸಂತ ಆ ಹೊಳಿ ಮ್ಯಾಗ ನಿಂತ್ಕೊಂಡು ಕಿಮ್ಮತ್ತಿನ ಮಾತು ಹೇಳ್ತಾನ ಏನಂತ ನಮ್ದು ಖರೆ ಅನ್ನೋದು ಒಂದು ಇದ್ರಾಗ ಅದ 1000 ಲಿಂಗಿನೊಳಗೆ ಒಂದು ಆಯ್ಕೆ ಖರೆ ಅನ್ನೋದು ಒಂದದ ಇದ್ರಾಗ ಆದ ಕಳೆದಾಗ 1000 ಲಿಂಗದಾಗ ನಂದು ಲಿಂಗ ಕಳೆದಾದ ಅಂದ್ರೆ 1000 ಸುಳ್ಳವಲ್ಲ ಆದ ನನಗೆ ಖರೆ ಅನ್ನೋದು ಇದ್ರಾಗ ಒಂದು ಆದ ಅದು ಅಡಿಗೆ ಎದ್ರಾಗ ಅಂದ್ರೆ ಸುಳ್ಳಿನ ಸಂತರು ದಿವ್ಯ ದೃಷ್ಟಿ ನೋಡಿದ್ರು ತಾನು ಲಿಂಗ ಯಾವಾಗ ತಗೊಂಡು ಇದು ಸುಳ್ಳು ಹಿಂಗದಲ್ಲಪ್ಪ ಈ ಸುಳ್ಳಿಗೆ 1000 ಸುಳ್ಳು ಅದಾವ ಅಂದ್ರೆ ಇದ್ರಾಗ ನಾವು ಸುಳ್ಳು ಬೇಡ ಸತ್ಯದ ಮಾರಿ ಹಿಡಿದ ಅಂತ ಹೇಳಿ ಯಾವ ರೀತಿ ಏನ್ ಮಾಡಿದ್ರಿಪ್ಪ ಸತ್ಯದ ಜೈಬೇರು ಹೊಡೆದು ಸತ್ಯದ ಜೆಂಡ ಹಚ್ಚೋದು ಸಂತ ಮಹಾತ್ಮರಾದರು ಜಗತ್ತಿನೊಳಗೆ ಅವ್ರ ಕೀರ್ತಿ ಹೌದಾ ಇದು ಸಂತರು ಮಾತಾ ಒಂದಿಬ್ರು ಮಂದಿ ಗಂಡ ಹೆಂಡತಿ ಮಾತಾಡಿ ಬೇಡ ಅದು ಸಂತರ ಇತ್ತು ಸುಮ್ಮನೆ ಗಂಡ ಹೆಂಡತಿ ಮಾತಾ ಹೇಳ್ತೀರಪ್ಪ ಹೇಳಿ ಹಾಕಿ ಇಬ್ರು ಮಂದಿ ಗಂಡ ಹಾಕಿದ್ರು ನೀ ಹಂಗ ಆತ್ಮ ಬಾಳ ಇಬ್ರು ಇರ್ತಾರ ನಿನಗೆ ಡೌಟ್ ಹೊಡಿತದೆ ಕರೆಕ್ಟ್ ನಿನಗೆ ಅಪ್ಪಗಳು ಹೇಳ್ತಿದ್ರು ಮಗ ದೇವರಾಗ ಮಗನ ದೇವರಾಗ ಹೊಮ್ಮನಾಗ ಮಾತಾಡಬೇಡ ಆದ್ರು ಇನ್ನಾರು ಹೇಳ್ತೀನಿ ನಿನಗೆ ದೇವರಾಗು ಅವರು ಅಂದಾರ ಈಗಲೂ ಹೇಳ್ತೀನಿ ದೇವರಾಗ ನನಗೆ ಯಾಕೆ ದೇವರಾಗಲಿಲ್ಲ ದೇವರಾಗ ಬೇಡತಿ ಇಷ್ಟೇ ಹೂರ್ಣ ಇಷ್ಟೇ ಕಿಬಿಟಿ ಹೆಣ್ಮಕ್ಳಿಗೆ ತಮ್ಮ ಮನೆ ಮಾಡ್ಕೋಬೇಕಾದ್ರು ತುಪ್ಪ ಮಾಡಿ ಆದ್ರೆ ಅವ್ರಿಗೆ ಇಟ್ಟೆ ಚಿಬಿಟ್ಟು ಕೊಡ್ತಾರ ನಮಗೆ ಹೋಳಿಗೆ ಅದು ದೇವ್ರ ಆಗೋದು ಇಲ್ಲ ನೋಡಿ ಒಂದು ಜನ
ಹಾ. ಹೊಡಿತಾರೆ ಅಂಚೆ ಮುದ್ದೆ ಮುಂದೆ ಹಾ. ಅದು ಕೆಟ್ಟದ್ದು ಹೊಡ್ತದ್ರಿಪ್ಪ. ಹಾ. ಕೆಟ್ಟದ್ದು ಹೊಡ್ತಂದ್ರೆ ಅಂಚಿನ ಮುದ್ದೆ ಅಂದ್ರು ಯಾರತ್ತ ದೇವ್ರಿಗೆ ಮುಡ್ತಂದ್ರೆ ಹಾ. ಚಲೋ ಹೊಡ್ತಂದ್ರೆ ಹಾ. ಹೋಳಿಗೆ ಕೂಡ ಸ್ನಾನ ಮಾಡಿ ಕೊಬ್ಬರಿ ಮನೆ ಅಂದ್ರ ಯಾನ್ ಜರದ ದೇವ್ರ ಆಗುದು ಕೆಟ್ಟದ್ದು ಅವ್ರಿಗೆ ಚಲೋ ನಾವು ದೇವ್ರ ಅದು ಸುಖ ಇಲ್ಲ ಯಾನ್ ಜರದೇ ಇಲ್ಲ. ನೀವು ಆಗುದಿಲ್ಲ ನಿಮ್ಗೆ ನಮ್ಗೆ ಸಪೋರ್ಟ್ ಅದ. ಇದು ಹೆಂಗಾಗ್ತದೆ ಹೇಳಿ ತ್ರಾಸ ಆಗ್ತದೆ. ನನಗೆ ತ್ರಾಸ ಆಗ್ತದೆ. ನೀನು ಹೇಳೋದು ನನಗೆ ತ್ರಾಸ ಆಗ್ತದೆ. ಕೆಟ್ಟದ್ದು ಅವನಿಗೆ ಮುಡ್ತು ಚಲೋ ಮನಿಗತಿ. ಹೌದು. ಆ ಕೆಟ್ಟದ ಕಾಯಿ ನಿನ್ನ ಶರೀರ, ನಿನ್ನ ಪ್ರಪಂಚ, ನಿನ್ನ ಶರೀರ ಹುಟ್ಟಿಸದವ್ರು ಯಾರು? ಆ ಕಾಯಿ ತಯಾರು ಮಾಡಿದವ್ರು ಯಾರು? ನೀನೇ ಮಾಡಿದ್ರೆ ದೇವ್ರ ಮಾಡ್ಯಾನ. ನಾವು ನೀವು ಇದ್ರಿ ಅನ್ನೋದು ಗೊತ್ತಂದ ನನಗೆ. ಅವನು ಗರಜಿಲ್ಲ ಅಂದ್ರೆ ನಿನ್ನೆ ತಯಾರು ಮಾಡ್ಕೋಬೇಕಾಗಿತ್ತು. ಅವನು ನಿನ್ನ ಗರಜಿಲ್ಲ. ಹೌದು. ದೇವ್ರ ಗರ್ಜದ ನಮ್ಗ್ರಿ. ಇಲ್ಲ ತರ ನಾವು ಬದುಕುದೇ ದೇವ್ರ ಹೊಂದೈತಿ. ಮನೆ ನಾವು ದೇವ್ರಾಗ ಅಷ್ಟೇ ಹಾಡತ್ತೀವಿ ನಾವು. ದೇವ್ರ ಗರಜದ ಆ ದೇವ್ರ ಅವಶ್ಯಕತೆ ಇಲ್ಲ. ಅವನ ಸಂಸ್ಕಾರಗಳು ಈ ಮಳೆಗಾಲ ಕೆಟ್ಟದ್ದು ನೋಡ್ಕೊಂಡ್ರು ಅದಕ್ಕೆ ನಾವು ಸ್ವೀಕಾರ ಮಾಡ್ಬೇಕಾಗ್ತದೆ. ಕೆಟ್ಟದ್ದು ಅವನಿಗೆ ಚಲೋ ನಮ್ಮಿದ್ರೆ ವ್ಯತ್ಯಾಸ ಐತಿಲ್ಲ. ಮತ್ತೆ ವ್ಯತ್ಯಾಸ ತೋರ್ಸಬೇಕೈತಿಲ್ಲ. ಆದ್ರೆ ಹಾ ಮತ್ತೆ ದೇವ್ರಿಗೆ ಯಾವಾಗ ತುಸು ಹಾ ಸುಳ್ಳಲ್ಲ ಹೆಣ್ಮಕ್ಳು ಕೂತಾರೆ ಸಣ್ಣ ಹೋಳಿಗೆ ಹಾ ಕೆಟ್ಟದ್ದು ತೆಗಿ ಕಡಿದ್ರ ಅವನಿಗೆ ಚಲೋದಿದ್ರು ನಮಗೆ. ಇದ್ರ ಸಲ ನಮ್ಮ ಮನೆಯಲ್ಲಿ ದೇವ್ರ ಆಗೋದು ಬೇಡ, ದೇವ್ರ ಹತ್ಯೆ ಮೇಲ್ ಹೊಡೆಯೋ ಕಾಲ ನಾವಿದ್ದೇವಂದ್ರೆ ಎಂದೋ ಒಂದು ಜಾಳಿಗೆ ನಾವು ಬಿಡಲ್ಲ. ಅವ ಜಾಳಿಗೆ ಕೈ ಬೀಸಿ ಮೇಲೆ ಹೊಡಿತಾರೆ ಮುಂದೆ ನಾವು ಯಾವಾಗಲೂ ಅವ್ರ ಕಾಲ ಇವನ್ನ ಹೇಳಿ ನಾವು ಇಬ್ಬರು ಏನ್ ಮಾಡಿದ್ರೆ ಮೊದಲ ಅಪ್ಪನ ಕಾಲಾಗಿ ಇದ್ದು ಆ ಜಾಗ ಸಿಕ್ಕಿ ಜಾಳಿಗೆ ಇಲ್ಲ ಗಟ್ಟಿ ಆಗೋದು ದುಪ್ಪತ್ತು ಕಳ್ಕೊಳ್ಳೋದು ಒಳಗೆ ಬೆಂಕಿ ಗಿಡಿ ಬೀಳ್ತಾವ ಮರಗಳು ಒಣಗ ಬೆಳೆಯ ತೊಳೆಗಳು ಬಿದ್ದಿರ್ತದೆ ಅದು ಹಾಕೊಳ್ಳೋದು. ನಾವು ಬದಿ ಇರೋರು, ನಿಮ್ಮ ಬದಿನೇ ಇರೋರು ನಾವು. ಖರೆ ನಾವು ದೇವರಾಗೋದು ಬೇಡ, ದೇವ್ರ ಹೊಂದಾಗಿರೋ ನಾ ಹೇಳೋದು ಏನ್ ಮಾಡುತ್ತಪ್ಪ ಹೇಳ್ರಪ್ಪ. ದೇವರಾಗಂದ್ರೆ ನೀ ಎಷ್ಟು ಕಾಲ ದೇವರಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಕಟ್ಕೊಂಡಿರು ಒಳ್ಳೆ ಹೌದು ಮಾಯದ ಮಲೋರು ಹೌದು 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 ಮಾಯದ ಜಾಳಿಯಾಗಿ ಬಿದ್ರ ಹೌದ್ರಿ. ಅದ್ರಾಗ ಜೆಂಡ ಹಚ್ಚದವರು ಆದ್ರೆ ಅಟ್ಟು ನಿಮ್ಗೆ ಗುಡಿಗೂ ಹಾಕಬೇಕು. ಆಗಲ್ಲ ಆಗಲ್ಲ. ನಾವೇನ್ ಹೇಳಕತ್ತೀನಿ, ಅವ್ರ ಪರಂಪರೆ, ಅವ್ರ ಆಚಾರ ವಿಚಾರ ಸಂಸ್ಕೃತಿ ನಿಮ್ಗೆ ಬರ್ಲಿ, ಅದಕ್ಕೆ ದೇವರ ಹಾಕತ್ತೀನಿ. ನೀ ಚುಚ್ಚು ಹಳಿ ಟೆಂಡರ್ ಹಚ್ಚು ಟೆಂಡರ್ ಅವ್ರಿಗೆ ಚಲೋ ನೋಡ್ರಿ. ನೀವೆಲ್ಲ ಮಾತಾಡೋದು ಮಾತು ಹೇಳ್ತೀವಿ. ಏನಂದ್ರೆ ಯಾವ ಹಳಸದ ಭಕ್ಷಣೆ ಮಾಡ್ತಾನ ಅವನಿಗೆ ಹಿಂದಿನ ಸಮಸ್ಯೆ ಸಿಕ್ಕದು ಮದನಾಟಿ ಊರಿಗೆ ಯಾರು ನೋಡಿ ಯಾರು ನಿಮ್ಗೆ ಸಿಕ್ಕಾರ ನಿಮ್ ಮನ್ಯಾಗ ಆಗ್ಲೇ ಏನಾದ್ರು ಕೇಳ್ತಿದ್ರು. ಹಾ ಏನಾದ್ರು ಗಿಪ್ಪದಾಗ ನಿಮ್ಗೆ ಏನಾದ್ರು ಗಿಪ್ಪದಾಗ ದೇವ್ರಿಗೆ ಕೊಟ್ಟು ಇಂತ ಹಾಲು ಮೀಸಲು ಇಡುದು, ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ತುಪ್ಪ ಬರ್ತದಿಲ್ಲ, ತುಪ್ಪ ಮಾತ್ರ ನನಗೆ ಬರ್ತದೋ ಅಂತಿದ್ರು ಅವ್ರು ಮಹಾರಾಜ. ನಾ ಯಾವಾಗ ಗಿಪ್ಪದಾಗ ತಗೊಂಡಲ್ಲ ಹಿಂದಿನ ತುಪ್ಪ ನನಗೆ ಬಂದದ, ನೀ ಬರೇ ಸೈಡ್ ಹೊಡಿತೀನಿ ಬಾಯಾಗ ಬರ್ತದ ಅಂತಾರು. ಶಕ್ತಿ ಅವ್ರು ದೇವರಲ್ಲಿ ನಿಮ್ಮಲ್ಲಿ ತಾಕತ್ತದ. ಬರೇ ಮನ್ಯಾಗ ಹೇಳ್ತಿ ಉಪ್ಪು ಹೆಚ್ಚಾಕ ಮಾಡೋದು ಹೊಡೆದಾಡ್ತೀವಿ. ಇಪ್ಪತ್ತು ಮಾತ ಮಾಲಿ ನೆನ್ಬಿಟ್ಟು ಮಾಲಿ ನಾಳೆ ಮನೆ ಇದ್ರು ಇಬ್ರು ಕೂಡ ಬರ್ಕೊಂಡಿದ್ದೆವು. ಒಂದು ಹಚ್ಚ ಹೋಯ್ತಿ ಅದು ನೋಡದ ತಕ್ಕಿ ಅಂದ್ರು ನೋವು ಹೋಗ್ಯಂದು ಇಲ್ಲ ಅದು ಪಾಲ್ಗಾಡದನ್ನ ನನ್ನ ಮಾತಿಗೆ ಆಡ್ಬರ್ತಿ ನೀನು ಮಾಡಿ ಜಗಳ ಕೂಡುದ್ರಾಗ ನಿರ್ಮಲವ್ರು ಬಂದು ಯಾರಿಗೆ ಹೀಗಾಗಿ ಗಂಡ ಹೆಂಡತಿ ಜಗಳ ಎಲ್ಲಿತಾನೆ ಇರ್ಬೇಕಂದ್ರೆ ಒಂದು ಮರುತಾನೆ ಇರ್ಬೇಕು. ಖುಷಿಯೊಳಗ ಅದು ರಾತ್ರಿ ನೋವು ಹೋಗಂಗಿಲ್ಲ, ಪಾಲ್ಗಳು ಹೋಗಿಲ್ಲ, ಬಿಟ್ಟೇ ಹೋಗಿಲ್ಲ ಅಂದ್ರು. ಹೋಗುದು ಬೇರೆ ತಿಳ್ಕೊಳ್ಳೋದು ಬೇರೆ. ಸಂಸಾರದಾಗ ಗಂಟಲು ಇರ್ತಾವ, ಆ ಗಂಟಲು ತಿಂದವ್ರು ನೀವು. ಅದೇ ಹ್ಯಾಂಕಂದ್ರು ಗಂಡಗ 4 ದಿನ ಜನ ತವ್ರ ಮನೆಗೆ ಹೋಗ್ಬರ್ತಂದ್ರಿ. ಚಂದ 4 ದಿನ ತವ್ರ ಮನೆಗೆ ಹೋಗ್ಬರ್ತಂದ್ರ ಎಷ್ಟು ದಿನ ಹೋಗಕ್ಕೆ ಏತ್ ಕೇಳ ಅವ್ರ ದಿನ 4-5 ವರ್ಷ ಇದ್ದಾರಲ್ಲಿ ಬಿಟ್ಟಿಲ್ಲ, ಪರ್ಮಿಷನ್ ಬಿಟ್ಟಿಲ್ಲ, ಒಟ್ಟಿಲ್ಲ. ಹೌದು 15 ದಿನ ನನಗ ತಾವು ಮನೆಗೆ ಹೋಗ್ಬೇಕು ಕೊಡ್ರಿ ಭಾಳ ಚಲೋ ಹೋಗಿ ಜನ ತಲೆಯಾಗ ಶಾಂತರ ಎಲ್ಲಿಯಲ್ಲಿ ಸಮಾನ ಮನೆಯಲ್ಲಿ ಶಾಂತ ಆಗ್ತದ. ಯಾಕಂದ್ರೆ ಹೋಗದ ಮನೆ ಬಿಟ್ಟು ಎಲ್ಲಿ ಹೋಗ್ಬೇಡ. ಈಗೇನು ಬರ್ತೀರಿ ನೀವು ಹೋಗ್ಬಿಡಲ್ಲ. ಬಸ್ ಪರಿವಾರ
ಮನೆ ಬಿಟ್ಟಲ್ಲಿ ಹೋಗ್ಬೇಡ್ರಿ, ಹೌದು. ಮಕ್ಕಳಿಗೆ ಚಂದ ನೋಡ್ರಿ, ಹೌದು. ಸಾಲಿದ ನೋಡ್ರಿ, ಹೌದು. ಹೊಲದ ನೋಡ್ಬೇಕು, ಆದ್ರ ಹೌದು ಮನೆ ಬಿಟ್ಟಲ್ಲಿ ಹೋಗ್ಬೇಡ. ಹೌದು. ಹೀಗೆ ಯಾಕೆ ಹೇಳ್ಬೇಕಿ? ಇದ್ರ ಮ್ಯಾಗ ನಮ್ಗೆ ವಿಶ್ವಾಸ ಇದ್ದಿಲ್ಲ. ಹಾ ಇವಾಗ ಬಿಟ್ಟು ಯಾಕಂದ್ರೆ ಹೋಗ್ತಾನ ಏನ್ರಿ ಮಾಡ್ತಾನ. ಸಣ್ಣ ಮಕ್ಕಳು ಹೊಲ ಕಡೆ ಓಡಾಗಿಲ್ಲ ಹೇಳಿ ಇಟ್ಟು ಹೇಳಿ ಆಯ್ತು ನೀ ಅಂದಾಗ ಹೋಗಿ ಆಯ್ತು ಕ್ಯಾವು ಹೋಗ್ರಿ ತಗೊಳ್ರಿ. ಹೋಗು ಮನೆಗಿನ ಮುಟ್ಟಿಲ್ಲ ಇನ್ನ ಹಾಲಿಯಾಗ್ಯದ. ಮೊಬೈಲ್ ಹೋಯ್ತು. ಹಲೋ ರಿಂಗ್ ಹಲೋ ಹಾ ಯಾಕ ಎಲ್ಲಿದ್ರಿ? ಮನೆಗೆ ಇದ್ದ ನೋಡ ಜರ ಮಿಕ್ಸರ್ ಚಾಲು ಮಾಡಿ ನೋಡ ಅಂದ್ರೆ ಗಂಡನ ಪರೀಕ್ಷೆ ನಡೀತೀವಿ ನೋಡ ಜರ ಮಿಕ್ಸರ್ ಚಾಲು ಮಾಡೋಣ. ಅವೇನ ಹರ್ ಸುದ್ದಿ ಅದ್ರಿ ಪೈನ ಹಾ ಏನ್ ಸುದ್ದಿ ಏನ್ ವರ್ಷಿನ ಒಳಗಿನ ಮಾತ ಈ ವರ್ಷ ಡೇಟ್ ತಿಥಿ ಎಲ್ಲ ಅಂದಾಜ್ ಏನಪ್ಪ ನಾವು? ವರ್ಷ ಕೇಳಕತ್ತೀರ ಅಂದಾಜು ಎಷ್ಟು ಒಂದೇ 30 ವರ್ಷ 40 ವರ್ಷ ಹಿಂಗ ಹಾ ಹೇಳಿ ನಾವು ಹೊರಗೆ ಹೇಳಿದ್ರೆ ನಮ್ಮ ಪದ್ಮನೆ ಅದ್ರ ಮಿಕ್ಸರ್ ಬಂದಿವ ಅವಾಗ ನಿನಗೆ